ಹಾಯ್ ಫ್ರೆಂಡ್ಸ್, ನಮಸ್ತೆ. ಬಿಲ್ವ ಪತ್ರೆ ರಹಸ್ಯ ಅಂದರೆ ಅದರ ಪುರಾಣ, ಅದರ ವಿಜ್ಞಾನ ತತ್ವಗಳ ಬಗ್ಗೆ ಸ್ವಲ್ಪ ತಿಳ್ಕೊಂಬರೋಣ ಬನ್ನಿ. ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇವತ್ತು ಈ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಬಿಲ್ವ ಪತ್ರೆ ಶಿವನಿಗೆ ತುಂಬ ಅತ್ಯಂತ ಪ್ರಿಯವಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬರಿಗೂ ಬಿಲ್ವ ಪತ್ರೆ ಅಂದರೆ ಯಾವುದು ಅಂತ ಹೇಳಿ ಗೊತ್ತಿದ್ದೇ ಇರುತ್ತೆ ಅಲ್ವಾ? ಶಿವನಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು ಅಂತ. ಬಿಲ್ವಪತ್ರೆಯನ್ನು ಶಿವನಿಗೆ ನಿಷ್ಠೆಯಿಂದ ಅರ್ಪಿಸಿದರೆ ಶಿವ ನಮಗೆ ಒಲಿತಾನೆ ಅನ್ನೋದೊಂದು ನಂಬಿಕೆ. ಹಾಗಂತ ಪ್ರತಿಯೊಬ್ಬರು ನಾವು ಕೇಳಿದ್ದೀವಿ ಮತ್ತು ಇದರ ಹಿಂದಿನ ಚರಿತ್ರೆ ಅಲ್ಪ ಸ್ವಲ್ಪ ಕೂಡ ಗೊತ್ತಿರುತ್ತೆ. ಅದೇನು ಅಂತಂದರೆ ನೋಡಿ, ಸ್ಕಂದ ಪುರಾಣದ ಪ್ರಕಾರ ಬಿಲ್ವಪತ್ರೆ ಹೇಗೆ ಹುಟ್ಟಿತು ಅಂಥೇಳಿ. ಸ್ಕಂದ ಪುರಾಣದ ಪ್ರಕಾರ ಬಿಲ್ವಪತ್ರೆಯು ಪಾರ್ವತಿ ಮಾತೆಯಿಂದ ಹುಟ್ಟಿತು ಅಂತ ಒಂದು ನಂಬಿಕೆ ಇದೆ. ಒಮ್ಮೆ ಪಾರ್ವತಿ ಮಂದಾರ ಪರ್ವತದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಆಟ ಆಡ್ತಾ ಇರುವಾಗ ಅವಳ ಹಣೆಯಿಂದ ಕೆಲವು ಬೆವರಿನ ಹನಿಗಳು ಮಂದಾರ ಪರ್ವತದ ಮೇಲೆ ಬೀಳ್ತವೆ. ಅವಳ ಬೆವರ ಹನಿಗಳು ಮಂದಾರ ಪರ್ವತದ ಮೇಲೆ ಬೆವರ ಹನಿಗಳು ಬಿದ್ದಾಗ ಇಲ್ಲಿ ಮಾನವರ ದೇಹದ ರೀತಿಯ ಬೆವರು ಅಲ್ಲ, ಅಂದರೆ ನಾವು ಕೆಲಸ ಮಾಡಿ ಬೆವರು ಬರುತ್ತಲ್ಲ ಆ ರೀತಿ ಅಲ್ಲ, ಜಗನ್ಮಾತೆಯ ಬೆವರು ಅಂದಾಗ ಅದು ಬಿದ್ದ ಜಾಗದಲ್ಲಿ ಒಂದು ಹೊಸ ಮಾನವರಿಗೆ ಉಪಯೋಗವಾಗುವಂತಹ, ಅಂದರೆ ಮನುಷ್ಯರಿಗೆ ಉಪಯೋಗವಾಗುವಂತಹ ಯಾವುದಾದ್ರೂ ಒಂದು ವಸ್ತು ಸೃಷ್ಟಿ ಆಗೇ ಆಗುತ್ತೆ. ಲೀಲೆ ಅಲ್ಲಿ ಪ್ರವಾಡ ಅಂತಕ್ಕಂಥದ್ದು ನಡೆದಿರುತ್ತೆ. ಈ ರೀತಿ ಬಿದ್ದ ಹನಿಗಳಿಂದ ಬಿಲ್ವಪತ್ರೆಯ ಮರ ಬೆಳೀತು ಅಂಥೇಳಿ ಒಂದು ನಂಬಿಕೆ. ಇದು ಹಲವಾರು ಕಾಯಿಲೆಗಳಿಗೂ ಸಹ ಇದು ಉಪಯೋಗಕ್ಕೆ ಬರುತ್ತೆ. ಯಾರು ಶಿವನಿಗೆ ಭಕ್ತಿಯಿಂದ ಅರ್ಪಿಸುತ್ತಾರೋ ಅವರಿಗೆ ಒಳಿತು ಆಗುವುದು ಅಂಥೇಳಿ ಪಾರ್ವತಿ ಹೇಳ್ತಾರೆ ಆಗ ಆ ಮರ ಹುಟ್ಟಿದಾಗ. ಬಿಲ್ವಪತ್ರೆಯ 3 ದಳಗಳು ಶಿವನ 3 ಕಣ್ಣುಗಳನ್ನು, ಬ್ರಹ್ಮ, ವಿಷ್ಣು, ಮಹೇಶ್ವರರನ್ನು, ಲಕ್ಷ್ಮೀ, ಪಾರ್ವತಿ ಹಾಗೂ ಸರಸ್ವತಿಯರನ್ನು, ಮುಂದೆ ಭೂತ, ಭವಿಷ್ಯ, ವರ್ತಮಾನಗಳನ್ನು, 3 ಗುಣಗಳಾದ ಸತ್ಯ, ರಜತ್ವ, ತಪಸ್ಸುಗಳನ್ನು ಸೂಚಿಸುತ್ತೆ 3 ದಳಗಳು. ಬಿಲ್ವಪತ್ರೆಯ ಕಣಕಣದಲ್ಲೂ ಪಾರ್ವತಿ ಅಡಗಿದ್ದಾಳೆ. ಹೇಗೆ ಅಂತೀರಾ? ಬನ್ನಿ ನೋಡೋಣ. ಅಂದರೆ ಅವಳ ಬೆವರ ಹನಿಯಿಂದ ಹುಟ್ಟಿದೆ ಅಂತಂದರೆ ಪ್ರತಿಯೊಂದು ಕಣಕಣದಲ್ಲೂ ಒಂದು ವಿಶೇಷ ಇದ್ದೇ ಇರುತ್ತೆ. ಮರದ ಬೇರಿನಲ್ಲಿ ಗಿರಿಜೆಯಾಗಿ, ಕಾಂಡದಲ್ಲಿ ದಾಕ್ಷಾಯಿಣಿಯಾಗಿ, ಕೊಂಬೆಗಳಲ್ಲಿ ಮಹೇಶ್ವರಿಯಾಗಿ, ಎಲೆಗಳಲ್ಲಿ ಪಾರ್ವತಿಯಾಗಿ, ಹಣ್ಣುಗಳಲ್ಲಿ ಕಾತ್ಯಾಯನಿಯಾಗಿ, ಅದರಲ್ಲಿ ಪಾರ್ವತಿ ದೇವಿ ನೆಲೆಸಿದ್ದಾಳೆ ಕಣಕಣದಲ್ಲೂ. ತೊಗಟೆಯಲ್ಲಿ ಗೌರಿಯಾಗಿ, ತೊಗಟೆಯ ಮಧ್ಯ ಅಪರ್ಣ ಆಗಿ, ಹೂವಿನಲ್ಲಿ ದುರ್ಗಾ ಆಗಿ, ಗೌರಿಯ ಆಜ್ಞೆಯ ಮೇರೆಗೆ ಮರವನ್ನು ರಕ್ಷಿಸಲು ಮುಳ್ಳುಗಳಾಗಿ ಹುಟ್ಟಿವೆ. ಹೀಗೆ ತುಂಬ ವಿಶೇಷತೆಯಿಂದ ಕೂಡಿದೆ ಬಿಲ್ವಪತ್ರೆ ಮರ. ಶಿವನ ತಾಪವನ್ನು ಶಮನ ಮಾಡಲು ಈ ಪತ್ರೆಗಳನ್ನು ಅರ್ಪಿಸಲಾಗುತ್ತೆ ಅಂತ ಹೇಳಲಾಗುತ್ತೆ. ಬಿಲ್ವಪತ್ರೆಯ ಮರದಲ್ಲಿ ತ್ರಿಮೂರ್ತಿಗಳು ನೆಲೆಸಿದ್ದಾರೆ. ಮೂಲದಲ್ಲಿ ಬ್ರಹ್ಮ, ಮಧ್ಯದಲ್ಲಿ ವಿಷ್ಣು, ಮೇಲೆ ರುದ್ರನು ನೆಲೆಸಿದ್ದಾನೆ. ಫ್ರೆಂಡ್ಸ್, ಪ್ರಸಾದ ಅಂದರೆ ಏನು ಅಂತ ಗೊತ್ತಾ ನಿಮಗೆ? ಪ್ರಸಾದ ಅಂತಂದರೆ ಅಂದರೆ ಪ್ರಭುವಿನ, ಸಾ ಅಂದರೆ ಸಾಕ್ಷಾತ್, ದಾ ಅಂದರೆ ದರ್ಶನ ಅಂತೇಳಿ ಅರ್ಥ. ನಾವು ಪ್ರಸಾದವನ್ನು ಸ್ವೀಕರಿಸ್ತೀವಲ್ವಾ, ಪ್ರಭುವಿನ ಸಾಕ್ಷಾತ್ ದರ್ಶನವೇ ಪ್ರಸಾದ. ಏನೇ ಆಗಲಿ, ದರ್ಶನಂ ಬಿಲ್ವವೃಕ್ಷಸ್ಯ ಸ್ಪರ್ಶ ಪಾಪನಾಶನಂ ಅಘೋರ ಪಾಪ ಸಂಹಾರಂ ಏಕಬಿಲ್ವಂ ಶಿವಂ. ಅಂದರೆ ನೋಡಿ, ಏನೇ ಆಗಲಿ ಹಾಗಂದ್ರೆ ಏನಂತಂದರೆ ಬಿಲ್ವಪತ್ರೆಯ ಮರವನ್ನು ದರ್ಶನ ಮಾಡಿದರೆ, ಅದನ್ನು ಸ್ಪರ್ಶ ಮಾಡಿದ್ರೆ ಪಾಪಗಳು ಕಳೆಯುತ್ತವೆ ಅನ್ನೋ ಒಂದು ನಂಬಿಕೆ ಇದೆ. ಒಂದು ಬಿಲ್ವವನ್ನು ಶಿವನಿಗೆ ಕೊಟ್ಟರೆ ಅಘೋರ ಪಾಪಗಳು ಕಳೆಯುತ್ತವೆ ಅಂತಕ್ಕಂಥ ಒಂದು ನಂಬಿಕೆ ಇದೆ. ಓಂ ನಮಃ ಶಿವಾಯ. ಬಿಲ್ವಪತ್ರೆಯಲ್ಲಿ ಅನೇಕ ಔಷಧೀಯ ಗುಣಗಳು ಸಹ ಅಡಗಿದೆ. ಈಶ್ವರ ಸರ್ವಶಕ್ತ ಆದರೂ ಕೂಡ ಇಂದಿನ ವಾಸ್ತವ ನೋಡಿ ಹೇಗಿದೆ ಅಂತ. ಅಂದರೆ ಜಗತ್ತು ಎಷ್ಟು ಮುಂದುವರಿತಾ ಹೋಗ್ತಾ ಇದೆಯೋ ಜನರು ಅಷ್ಟು ಹಿಂದುಳಿತಾ ಇದ್ದಾರೆ ಅಂತ.
ಮನೆ ದೊಡ್ಡದಾಗ್ತಾ ಇದೆ ಜನರದ್ದು, ಆದರೆ ಚಿಕ್ಕ ಕುಟುಂಬ ಆಗ್ತಾ ಇದ್ದಾವೆ. ಹೆಚ್ಚು ಡಿಗ್ರಿ ತಗೋತಾ ಇದ್ದಾರೆ, ಆದರೆ ಕಡಿಮೆ ಜ್ಞಾನವನ್ನು ಹೊಂದುತ್ತಾ ಇದ್ದಾರೆ. ಮುಂದುವರೆದ ವೈದ್ಯಕೀಯ ಇದೆ, ಆದರೆ ಹೆಚ್ಚಿದ ಅನಾರೋಗ್ಯ ಇದೆ ಅಲ್ವಾ. ಎಷ್ಟು ಹಾಸ್ಪಿಟ್ಲಾದರೂ ರೋಗಿಗಳೇನು ಕಡಿಮೆ ಆಗಲ್ಲ. ಹಾಗೆಯೇ ಅಧಿಕ ಗಳಿಕೆ, ಜನರದ್ದು ಇವತ್ತು ಹೆಚ್ಚು ಗಳಿಸ್ತಾ ಇದ್ದಾರೆ, ಆದರೆ ಕಳೆದು ಹೋದ ಮನಃಶಾಂತಿ, ಒಬ್ಬರಲ್ಲೂ ಮನಃಶಾಂತಿ ಇಲ್ಲ. ಹೆಚ್ಚಾದ ಬುದ್ಧಿವಂತಿಕೆ, ಪ್ರತಿಯೊಬ್ಬರಲ್ಲೂ ಬುದ್ಧಿವಂತಿಕೆ ಇದೆ, ಆದರೆ ಕಡಿಮೆಯಾದ ಭಾವನೆಗಳು ಕಳೆದೋಗ್ತಾ ಇದೆ. ಗರಿಷ್ಠ ಜನಸಂಖ್ಯೆ, ಕನಿಷ್ಠ ಮಾನವೀಯತೆ, ಅಂದರೆ ಎಷ್ಟು ಮಾನವೀಯತೆಯನ್ನು ಕಳ್ಕೊತಾ ಇದ್ದಾರೆ ಇವತ್ತಿನ ಜನ ಅಂತ. ದುಬಾರಿ ಗಡಿಯಾರ, ಪ್ರತಿಯೊಬ್ಬರಲ್ಲೂ ಇದೆ ಗಡಿಯಾರಗಳು, ಪ್ರತಿಯೊಬ್ಬರ ಕೈಯಲ್ಲೂ, ಆದರೆ ಕೈಗೆಟುಕದ ಸಮಯ, ಯಾರಿಗೂ ಟೈಮೇ ಸಿಗ್ತಾ ಇಲ್ಲ. ಹೆಚ್ಚಾದ ಉಪಹಾರ ಗೃಹಗಳು, ಬರಿದಾದ ಹೊಟ್ಟೆಗಳು, ಎಷ್ಟು ಹೋಟೆಲ್ಲು ತಿಂಡಿಗಳು ಉಪಹಾರ ಗೃಹಗಳಿದ್ದಾವೋ ಅಷ್ಟು ಉಪವಾಸ ಇರೋರು ಇದ್ದಾರೆ. ಹೆಚ್ಚು ಮಾಹಿತಿ ಇದೆ ಇವತ್ತಿನ ಕಾಲದಲ್ಲಿ ತಿಳ್ಕೊಳ್ಳೋಕ್ಕೆ, ಆದರೆ ಕಡಿಮೆ ವಿವೇಕ. ಅಂದರೆ ಇವತ್ತಿನ ಮನುಷ್ಯರು ನಾವು ಹೇಗೆ ಆಗ್ಬಿಟ್ಟಿದ್ದೀವಿ ಅಂತಂದರೆ, ಕ್ವಿಕ್ಕಾಗಿ ನಮಗೆಲ್ಲ ಕೆಲಸಗಳು ಆಗ್ಬಿಡ್ಬೇಕು. ಅದು ಹಣ ಕೊಟ್ಟೆ ಆಗಲಿ, ಇನ್ಫ್ಲೂಯೆನ್ಸ್ ಆಗಲಿ, ಏನೇ ಒಂದು ಕೆಲಸ ಆಗಲಿ, ಎಲ್ಲಿಗಾರ ಹೋಗೋದಾಗಲಿ ತುಂಬ ಸ್ಪೀಡಾಗಿ ಹೋಗ್ಬಿಡ್ಬೇಕು, ಆ ಜಾಗ ತಲುಪಿಬಿಡಬೇಕು, ಆ ರೀತಿ ಆಗ್ಬಿಟ್ಟಿದ್ದೀವಿ, ಏನೂ ಮಾಡೋ ಹಾಗಿಲ್ಲ. ಬನ್ನಿ, ಈಗ ಆಯುರ್ವೇದದಲ್ಲಿ ಈ ಬಿಲ್ವಪತ್ರೆ ಬಗ್ಗೆ ಎಲೆಯಿಂದ ಹಿಡಿದು ಬೇರಿಂದ ಹಿಡಿದು ಕೊಂಬೆಗಳವರೆಗೆ ಅನೇಕ ವಿಧದ ಸಮಸ್ಯೆಗಳಿಗೆ ಪರಿಹಾರವನ್ನು ಇದರಲ್ಲಿ ಕಂಡುಕೊಂಡಿದ್ದಾರೆ. ಅಂದರೆ ಅತಿಸಾರ ಮಲಬದ್ಧತೆ ಹಾಗೂ ಇದರ ಎಲೆಯ ಪರಿಮಳವನ್ನು ಸೇವಿಸೋದ್ರಿಂದ ಉಸಿರಾಟದ ತೊಂದರೆ, ಮೂಗಿನ ಕಿರಿಕಿರಿ ಇದೆಲ್ಲ ಗುಣ ಆಗುತ್ತೆ ಅಂಥೇಳಿ ಆಯುರ್ವೇದದಲ್ಲಿ ಪತ್ತೆ ಹಚ್ಚಿದ್ದಾರೆ. ಹಾಗೆಯೇ ಈಗ ಹೆಚ್ಚು ಸಕ್ಕರೆ ಕಾಯಿಲೆ ಅಲ್ಲ, ಮಧುಮೇಹ ನಿವಾರಣೆ, ಸೂಕ್ಷ್ಮ ಜೀವಿ ವಿರೋಧಿ, ಮತ್ತು ಉರಿಯೂತ, ಜ್ವರ ನಿವಾರಕ, ನೋವು ನಿವಾರಕ, ಇದು ಹೃದಯ ರಕ್ತನಾಳದ ರಕ್ಷಣೆ ಹಾಗೂ ಕ್ಯಾನ್ಸರ್ ಅಂತಹ ಮಾರಕ ಕಾಯಿಲೆಗಳನ್ನು ಸಹ ತಡೆಯುವಲ್ಲಿ ಬಿಲ್ವಪತ್ರೆ ಹೆಸರುವಾಸಿಯಾಗಿದೆ. ಹಾಗೆ ಇದರ ಎಲೆಗಳನ್ನು ಮತ್ತು ಹಣ್ಣುಗಳನ್ನು ತಿನ್ನುತ್ತಾರೆ. ಎಲೆಗಳನ್ನು ತಿಂತಾರೆ, ಹಣ್ಣುಗಳನ್ನು ತಿನ್ನುತ್ತಾರೆ. ಎಲ್ಲೇ ಬಿಲ್ವಪತ್ರೆ ಮರ ಕಾಣಲಿ ದಯವಿಟ್ಟು ಮುಟ್ಟಿ ನಮಸ್ಕಾರ ಮಾಡಿ. ಧನ್ಯವಾದಗಳು ಇಷ್ಟು ಸಮಯವನ್ನು ಕೊಟ್ಟು ನೋಡಿದ್ದಕ್ಕೆ. ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ಉಪಯುಕ್ತವಾದ ಮಾಹಿತಿಗಳೊಂದಿಗೆ ಭೇಟಿಯಾಗೋಣ. ಒಳ್ಳೆ ವಿಚಾರಗಳನ್ನು ಸ್ನೇಹಿತರ ಒಟ್ಟಿಗೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.